ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಗ್ಲೇ ಒಂದ್ಸಲ ಜೈಲಿಗೆ ಕಳ್ಸಿದೀನಿ, ಆದ್ರೂ ನಿಂಗೆ ಬುದ್ಧಿ ಬರ್ಲಿಲ್ಲ. ನಿಂಗೆ ಬುದ್ಧಿ ಬರ್ಬೇಕು ಅಂದ್ರೆ ಹೇಗೆ ಹೇಳ್ಬೇಕು? ಮಿತ್ರ ಅವ್ರು ಇಲ್ಲಿಗೆ ಹೇಗ್ ಬಂದ್ರು? ಅವ್ರಿಗೆ ನಾನಿಲ್ಲಿರೋದು ಹೇಗ್ ಗೊತ್ತಾಯ್ತು? ನಾಣಿ, ನಿಂಗೇನು ಆಗಿಲ್ಲ ತಾನೆ? ಮಿತ್ರ ಅವ್ರೆ, ನಾವಿಲ್ಲಿದ್ದೀವಿ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ನನ್ಗೆ ನಾಣಿ ಮೆಸೇಜ್ ಮಾಡಿದ್ದ. ನಾನೇ ಮೆಸೇಜ್ ಮಾಡಿದ್ನಾ? ಹೇಗೆ? ಹೌದಕ್ಕ, ಆಗ್ಲೇ ನಿನ್ ಫೋನಿಂದ ನಾನ್ ಮೆಸೇಜ್ ಮಾಡಿದ್ದೆ. ನನ್ ಫೋನಿಂದನಾ? ಇಲ್ ನೋಡು, ನಿನ್ ಫೋನೇ. ಅಕ್ಕ, ನೀನಿಲ್ ಬಂದಿರೋ ವಿಷಯ ಭಾವಂಗ್ ಗೊತ್ತಾ? ಇಲ್ಲ ನಾಣಿ, ಹೇಳಲಿಲ್ಲ. ಭಾವಂಗ್ ಹೇಳಿದಿದ್ರೆ ಒಳ್ಳೇದಾಗ್ತಿತ್ತಕ್ಕ. ನಮ್ಮನ್ ಹೆಂಗಾದ್ರೂ ಮಾಡಿ ಬಿಡಿಸ್ತಿದ್ರು. ಇಲ್ಲ ನಾಣಿ, ನಾನ್ ಯಾರಿಗಾದ್ರೂ ಹೇಳಿದ್ರೆ ನಿನ್ಗೇನಾದ್ರೂ ಮಾಡ್ಬಿಡ್ತೀನಿ ಅಂತ ಜಗದೀಶ್ ಹೇಳ್ದ. ಅದಕ್ಕೆ ಯಾರಿಗೂ ಹೇಳ್ದೆ ಒಬ್ಳೆ ಬಂದ್ಬಿಟ್ಟೆ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ನಾವೇ ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ನಾಣಿ ಮೆಸೇಜ್ ಅಲ್ಲಿ ನನಗೆ ಲೊಕೇಶನ್ ಕಳಿಸ್ತಾ, ಅದರಿಂದಾನೇ ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಗಿತ್ತು. ಭಾವಂಗ್ ಈ ವಿಷಯ ಗೊತ್ತಾಗ್ಬಾರ್ದು ಅಂದ್ಯಲ್ಲಕ್ಕ, ಅದಕ್ಕೆ ನಿನಗ್ ಗೊತ್ತಾಗ್ದೆ ನಾನೇ ಮೆಸೇಜ್ ಮಾಡಿ ಕರೆದಿದ್ದು. ಭಾಗ್ಯ, ನಡೀರಿ, ನಾವು ಬೇಗ ಹೋಗ್ಬೇಕು. ಅವ್ರ ವಿಷಯ ಆಮೇಲೆ ನೋಡ್ಕೊಳ್ಳೋಣ. ನಡಿ. ನಾಣಿ, ಮಿತ್ರ ಅವ್ರೆ, ಬನ್ನಿ, ಬನ್ನಿ. ಹಲೋ ಭಾಗ್ಯ, ಹುಷಾರು. ಏನೂ ಆಗಿಲ್ಲ ತಾನೆ? ಕೂತ್ಕೋ. ಹಲೋ, ಸದ್ಯಕ್ಕೆ ನಾನು ಬೇರೆ ಕಡೆ ಇದ್ದೀನಿ. ನೀನಿರೋ ಕಡೆ ನನಗೆ ಬರೋಕ್ಕಾಗಲ್ಲ. ನೀನೇ ಹೇಗಾದ್ರೂ ಆ ಕೆಲಸನ ಮುಗಿಸ್ಕೊಂಡು ಬಂದು. ಬೇಗ ಬೇಗ ತಗೊಂಡೋಗಿ. ಸರಿ, ಆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಡಿ. ವಿವೇಕ್, ಇನ್ನೊಂದ್ಸರಿ ನಿಮ್ಮ ಅತ್ತಿಗೆ ಫೋನ್ ಮಾಡು. ಸರಿ ದೊಡ್ಡಪ್ಪ. ಅಮ್ಮ ಭಾಗ್ಯ, ಎಲ್ಲಿಗೆ ಹೋಗಿದ್ಯಮ್ಮ? ನೀನ್ ಕಾಣಿಸ್ತಿಲ್ಲ ಅಂತ ಮನೇಲೆಲ್ಲ ಎಷ್ಟು ಆತಂಕ ಪಟ್ರು ಗೊತ್ತಾ? ಅದು ಮಾವ, ಏನಿಲ್ಲ ಡ್ಯಾಡ್, ನಾಣಿ ಮನೇಲಿ ಒಬ್ನೇ ಇದ್ದ. ಈ ಫಂಕ್ಷನ್ ಅಲ್ಲಿ ಅವನು ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಭಾಗ್ಯ ಅವನ್ನ ಕರ್ಕೊಂಡು ಬರಕ್ ಹೋಗಿದ್ದೆ. ಭಾಗ್ಯ, ನಡೆದಿದ್ದನ್ನೆಲ್ಲ ಮನೇಲಿ ಹೇಳ್ಬೇಡ. ಗೊತ್ತಾದ್ರೆ ಗಾಬರಿ ಆಗ್ತಾರೆ. ಆದ್ರೆ ಅತ್ತೆಗ್ ನಿಜ ಗೊತ್ತಾದ್ಮೇಲೆ ಕೋಪ ಮಾಡ್ಕೋತಾರೆ.
ನಿಜನ್ ಯಾಕೆ ಮುಚ್ಚಿಟ್ಟೆ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಂತ ಈಗ ಹೇಳಿದ್ರೆ ಮನ್ಲಿರೋ ಎಲ್ರಿಗೂ ಮನ್ಸು ಹಾಳಾಗುತ್ತೆ, ಸೆಲೆಬ್ರೇಷನ್ ಮಾಡೋ ಮೂಡ್ ಹೋಗುತ್ತೆ. ಅದಕ್ಕೆ ಆಮೇಲೆ ಹೇಳೋಣ, ಸರಿನಾ? ಇಷ್ಟು ಸಣ್ಣ ವಿಷಯಕ್ಕೆ ಅಷ್ಟು ದೊಡ್ಡ ಗಲಾಟೆ ಮಾಡಿದ್ರಲ್ಲ, ಏನಾಯ್ತು ವಿವೇಕ್? ಅದು ಅಯ್ಯೋ ಏನಾಗಿಲ್ಲಮ್ಮ. ಕೆಲ್ಸ ಏನಾದ್ರೂ ಉಳಿದಿದೆ ನೋಡಮ್ಮ. ಸರಿ ಮಾವ. ಮಾವ, ಡೆಕೋರೇಷನ್ ಎಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆಯಮ್ಮ. ಸರಿ ಮಾವ, ನೀವೆಲ್ಲ ರೆಡಿ ಆಗಿ ಬನ್ನಿ. ಮಿಕ್ಕಿರೋ ಕೆಲ್ಸನೆಲ್ಲ ನಾನ್ ನೋಡ್ಕೋತೀನಿ. ಸರಿನಮ್ಮ. ನಿಮ್ಮ ಅತ್ತೆ ಕೂಡ ಬಹಳ ಟೆನ್ಷನ್ ಮಾಡ್ಕೊಂಡಿದ್ಲು, ನೀನ್ ಬಂದೆ ಅಂತ ಹೋಗಿ ಹೇಳ್ತೀನಿ. ವಿವೇಕ್, ಏನ್ ಇನ್ನು ಇಲ್ಲೇ ನಿಂತಿದ್ಯಾ? ಹೋಗ್ ರೆಡಿ ಆಗು. ಸರಿ ಅದ್ಗೆ. ನೀವು ಕೂಡ ಹೋಗಿ ಫ್ರೆಶ್ ಆಗಿ ಬನ್ನಿ. ಮಾಡೋ ಅತಿ ದೊಡ್ಡ ಡೆಕೋರೇಷನ್ ತುಂಬಾ ಅದ್ಭುತವಾಗಿದೆ. ಬಂದಿರೋ ಗೆಸ್ಟ್ಗಳೆಲ್ಲ, ಫ್ರೆಂಡ್ಸ್ ಎಲ್ಲ ನೋಡಿ ನಿನ್ ಬಗ್ಗೆ ತುಂಬಾ ಹೊಗಳ್ತಾರೆ. ಅತ್ತೆ, ಇದೆಲ್ಲ ಹೇಗಾಯ್ತು ಗೊತ್ತಾಗ್ತಿಲ್ಲ. ಮಾಡೋ ಕೆಲ್ಸದ ಬಗ್ಗೆ ಶ್ರದ್ಧೆ ಮತ್ತೆ ಪ್ರಜ್ಞೆ ಇದ್ದಿದ್ರೆ ಗೊತ್ತಾಗ್ತಿತ್ತು. ಉತ್ಸಾಹದಲ್ಲಿ ಶುರು ಮಾಡೋದು, ಈ ತರ ಅರ್ಧಂಬರ್ಧ ಕೆಲಸ ಮಾಡೋದು ಅಷ್ಟೇ ಅಲ್ವಾ? ಮಾತಾಡ್ಬೇಡ. ಎಲ್ಲರ ಹತ್ರ ಹೊಗಳ್ಸ್ಕೋಬೇಕು ಅಂತ ನಿನಗೆ ಉತ್ಸಾಹ ಇರಬಹುದು, ಆದ್ರೆ ಆ ಉತ್ಸಾಹ ಕಡೆಗೆ ಈ ತರ ಉಸಿರು ಕಟ್ಸೋ ಫಲಿತಾಂಶನ ಕೊಡ್ಬಾರ್ದು. ಮೊದ್ಲಿಂದ ಮನುಷ್ಯ ಹೇಳ್ತಾನೆ ಇದ್ಲಕ್ಕ, ತಾನೇ ಮಾಡ್ತೀನಿ ಅಂತಾನು ಹೇಳಿದ್ಲು. ಆದ್ರೆ ನಾನೇ ಎಲ್ಲ ಅರೇಂಜ್ ಮಾಡ್ತೀನಿ, ನಾನೇ ಎಲ್ಲ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ದೊಡ್ಡದಾಗಿ ಹಾರಾಡಿದ್ಲು. ಈಗ ಎಲ್ಲ ಹಾಳಾಗೋಯ್ತು. ಆಗಿದ್ದಾಗೋಗಿದೆ. ಈಗ ಒಬ್ಬರನ್ನೊಬ್ರು ಬೈದ್ರೆ 4 ಮಾತು ಆಡೋದ್ರಿಂದ ಏನ್ ಪ್ರಯೋಜನ ಹೇಳಿ? ಪ್ರಯೋಜನ ಇದೆ ರೀ. ಇವಾಗ ಇವಳು ಬುದ್ಧಿವಾದ ಹೇಳಿದ್ರೇನೆ ಇನ್ ಮುಂದೆ ಪ್ರತಿಯೊಂದಕ್ಕೂ ನಾನೇ ಮಾಡ್ತೀನಿ ಅಂತ ತಲೆ ಹಾಕಲ್ಲ. ಚೆನ್ನಾಗ್ ಹೇಳ್ದೆ ಅಕ್ಕ. ಈಗಾದ್ರೂ ಅವ್ರವ್ರ ಸ್ಥಾನ ಏನು ಅಂತ ತಿಳ್ಕೊಂಡ್ರೆ ಚೆನ್ನಾಗಿರತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.